ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ನಾಗರ ಪಂಚಮಿಯ ಸ್ಪೆಷಲ್ ಅರಿಶಿನ ಎಲೆಯ ಕಡುಬು ಮಾಡುವುದನ್ನು ತಿಳಿಸಿಕೊಡ್ತಾ ಇದ್ದೇನೆ. ಅದಕ್ಕಿಂತ ಮೊದಲು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ತುಳುನಾಡಿನಲ್ಲಿ ನಾಗರ ಪಂಚಮಿಯ ಈ ದಿನ ಈ ಕಡುಬನ್ನು ಮಾಡುವುದು ಸಾಮಾನ್ಯ. ಈ ಕಡುಬನ್ನು ಮಾಡಲು ಬೇಕಾಗುವ ಸಾಮಗ್ರಿಗಳು: ಅರಶಿನ ಎಲೆ, ಬೆಳ್ತಿಗೆ ಅಕ್ಕಿ ಮತ್ತು ಕುಚ್ಚಲಕ್ಕಿಯನ್ನು ರುಬ್ಬಿಕೊಂಡು ಹಿಟ್ಟು ರೆಡಿ ಮಾಡಿಕೊಳ್ಬೇಕು. ಸ್ವಲ್ಪ ಬೆಲ್ಲ ತಗೊಳ್ಬೇಕು. ಒಂದು ಅರ್ಧ ತೆಂಗಿನಕಾಯಿ ತಗೊಳ್ಬೇಕು. ತೆಂಗಿನಕಾಯಿಗೆ ಬೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಒಂದು ಅರಶಿನ ಎಲೆಯನ್ನು ತೆಗೆದುಕೊಂಡು ಈ ಥರ ಹಿಟ್ಟನ್ನು ಸ್ಪ್ರೆಡ್ ಮಾಡಿಕೊಳ್ಬೇಕು. ಹಿಟ್ಟಿನ ಮೇಲೆ ಮಿಕ್ಸ್ ಮಾಡಿಕೊಂಡಂಥ ಬೆಲ್ಲ ಮತ್ತು ತೆಂಗಿನಕಾಯಿಯನ್ನು ಈ ರೀತಿಯಾಗಿ ಹಾಕೊಳ್ಬೇಕು. ಈ ರೀತಿಯಾಗಿ ಮಡಚಿಟ್ಕೊಳ್ಬೇಕು. ದೊಡ್ಡ ಎಲೆಯಾದರೆ ಈ ರೀತಿ ಕಟ್ ಮಾಡಿಕೊಂಡು ಕೂಡ ಮಾಡ್ಕೊಳ್ಬೋದು. ಎಲ್ಲವನ್ನು ಮಡಚಿಟ್ಕೊಂಡಾಗಿದೆ. ಈಗ ಇಡ್ಲಿ ಮಾಡುವ ಪಾತ್ರೆಯಲ್ಲಿ ಬೇಯಿಸಿಕೊಳ್ಬೇಕು. ಅರ್ಧ ಗಂಟೆ ಕಾಲ ಬೇಯಿಸಿಕೊಳ್ಬೇಕು. ಅರಶಿನ ಎಲೆಯ ಕಡುಬು ರೆಡಿಯಾಗಿದೆ. ಬೆಲ್ಲ ಮತ್ತು ತೆಂಗಿನಕಾಯಿ ಇದಕ್ಕೆ ಸೇರಿಸಿಕೊಂಡಿರೋದರಿಂದ ಸಾಂಬಾರಿನ ಅಗತ್ಯ ಇರುವುದಿಲ್ಲ. ಹಾಗೆ ತಿನ್ಬಹುದು. ತುಂಬ ರುಚಿಯಾಗಿರ್ತದೆ. ಪ್ರತಿ ವರ್ಷ ನಾಗರ ಪಂಚಮಿಯ ಈ ದಿನ ಈ ಕಡುಬನ್ನು ತುಳುನಾಡಿನ ಎಲ್ಲ ಮನೆಗಳಲ್ಲಿ ಮಾಡೇ ಮಾಡ್ತಾರೆ. ಹಾಗೂ ನಮ್ಮ ಮನೆಯಲ್ಲೂ ಪ್ರತಿ ವರ್ಷವೂ ಕೂಡ ಈ ಕಡುಬನ್ನು ಮಾಡ್ತಾರೆ. ಗೊತ್ತಿಲ್ಲದವರು ಈ ವಿಡಿಯೋ ನೋಡಿ ತಿಳ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್.